ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ದೀಪಾವಳಿ ಹಬ್ಬ ಬಂತಲ್ವ, ಸೊ ಸ್ವಲ್ಪ ಲೈಟಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗಳು ಬೆಳಿಗ್ಗೆನೇ ಸ್ಕೂಲಿಗೆ ಹೋದ್ಲು. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಸೊ ಅವಳಿಗೆ 8:15ಗೆ ಸ್ಕೂಲ್ ಇದೆ. ಸೊ 8:10ಗೆ ಆ ಥರ ಹೋಗ್ಬಿಡ್ತಾಳೆ. ಸೊ ಇವಾಗ ಪಾಪು ನಮ್ಮ ಮನೆಯವರು ಡ್ಯೂಟಿಗೆ ಹೋದರು. ಸೊ ಪಾಪುನ ಇಟ್ಕೊಂಡು ಇವಾಗ ಸ್ವಲ್ಪ ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಪಾಪ ಲೈಟಾಗಿ ಅವನಿಗೆ ಏನಾದರೂ ಹಾಲೇನಾದರೂ ಕುಡಿಸ್ಬಿಟ್ಟು ಸೊ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ನಾನು ಕಿಚನ್ ಫಸ್ಟು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಬಾಕ್ಸು ಸ್ವಲ್ಪ ಖಾಲಿಯಾಗಿದೆ ರೇಷನ್ ಎಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಹಾಕಿಡೋಣ ಅಂತ ಹೇಳ್ಬಿಟ್ಟು ನಾನೇನು ಹಾಕಿಲ್ಲ ರೇಷನನ್ನು. ಸೊ ಇವಾಗ ಎಲ್ಲ ಬಾಕ್ಸನ್ನು ತೆಗೆದುಬಿಟ್ಟು ಸ್ವಲ್ಪ ಎಲ್ಲ ವಾಶ್ ಮಾಡಿಬಿಟ್ಟು ಇಟ್ಕೊಳ್ಬೇಕು. ಸೊ ಡೀಪ್ ಕ್ಲೀನಿಂಗ್ ಏನು ಮಾಡಲ್ಲ, ಸ್ವಲ್ಪ ಲೈಟಾಗಿ ಮಾಡ್ಕೊತೀನಿ ಅಷ್ಟೇ. ಸೊ ಈ ಥರ ಸ್ವಲ್ಪ ಸ್ಟೀಲ್ ಐಟಮ್ ಎಲ್ಲ ಸ್ವಲ್ಪ ವಾಶ್ ಮಾಡೋದಿದೆ. ಸೊ ಡಸ್ಟ್ ಎಲ್ಲ ಆಗಿದೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ವಾಶ್ ಮಾಡ್ಕೋಬೇಕು ಎಲ್ಲನೂ. ಸೊ ನನ್ನ ಮಗ ನೋಡಿ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಸುಮ್ಮನಿರ್ಮ ಇನ್ನೂ. ಸೊ ಚಿಕ್ಕ ಮಕ್ಳು ಇರೋರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆಯಲ್ಲೂ ಅದೇ ಥರನೇ. ಸೊ ಇವನ್ನ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ. ಹಂಗಾಗ್ಬಿಟ್ಟು ಸ್ವಲ್ಪ ಲೈಟಾಗಿ ಅವನಿಗೆ ಹಾಲೇನಾದರೂ ಕೊಟ್ಬಿಟ್ಟು ಸ್ವಲ್ಪ ಮಲಗಿಸ್ಬಿಡ್ತೀನಿ. ಬೆಳಿಗ್ಗೆ ಬೇಗನೆ ಎದ್ದಿದ್ದಾನೆ. ಸೊ ಅವನಿಗೆ ಆಲ್ರೆಡಿ ಹೊಟ್ಟೆ ಹಶು ಆಗಿದೆ. ಹ್ಯಾಪಿ ಬೇಕಾ? ಹ್ಯಾಪಿನಾ? ಹ್ಯಾಪಿ ಇಲ್ಲ ಮಗ. ಬಿಸ್ಕೆಟ್ ತಗೋ, ಬಿಸ್ಕೆಟ್ ತೊಗೊಂಬುದು. ಇಲ್ಲಿದೆ. ಬೇಡವಾ ಬಿಸ್ಕೆಟ್? ಬೇಡವಾ? ಯಾಕೆ ಮತ್ತೆ? ಹ್ಯಾಪಿನಾ? ಮಮ್ಮು ಕೊಡ್ತೀನಿ ಬಿಡು. ಚಿನ್ನ ಹ್ಯಾಪಿ ಬೇಡ, ಮಮ್ಮು. ಹಾಂ, ಮಮ್ಮು ಕೊಡ್ತೀನಿ. ಓಕೆನಾ? ಮಮ್ಮು ಕುಡಿತೀರಾ? ಸರಿಯಪ್ಪ, ಆಯಿತು. ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸೊ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫುಲ್ ವಿಡಿಯೋ. ಓಕೆ ಗೈಸ್, ಇವಾಗ ಪಾಪುಗೆ ಸ್ವಲ್ಪ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಸೊ ಹಾಲು ಬಿಸಿ ಆಗಿದ ತಕ್ಷಣ ನಾನು ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ನಾನು ಬೇಗ. ಸೊ ಅವ್ನು ಮಲ್ಕೊಂಡ್ರೆ ನನಗೆ ಬೇಗ ಕೆಲಸ ಆಗುತ್ತೆ. ಸೊ ಬೆಳಿಗ್ಗೆ ಬೇಗ ಎದ್ದಿದ್ದಾನಲ್ವ. ಸೊ ಇವಾಗ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಬೇಗ ನಿದ್ದೆ ಮಾಡ್ತಾನೆ ಅವನು. ಸೊ ಇವಾಗ ಅವನಿಗೆ ಹಾಲೆಲ್ಲ ಕುಡಿಸಿ ಮಲಗಿಸಿ ಇವಾಗ ಬಂದುಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಪಾತ್ರೆ ಸ್ಟ್ಯಾಂಡಲ್ಲಿರೋವಂಥ ಎಲ್ಲ ಐಟಮ್ನ ತೆಗಿತಾ ಇದ್ದೀನಿ. ಸೊ ಎಲ್ಲ ತೆಗೆದ್ಬಿಟ್ಟು ಮತ್ತು ಕ್ಲೀನಾಗೆಲ್ಲ ಡಸ್ಟ್ ಎಲ್ಲ ಹೊಡ್ಕೊಬಿಟ್ಟು ಮತ್ತು ಎಲ್ಲ ಸೋಪ್ ಹಾಕಿ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತು ತವ ಬಟ್ಟದಲ್ಲೆಲ್ಲ ಒರೆಸೋ ಅಷ್ಟರಿಗೆ ತುಂಬ ಲೇಟ್ ಆಗುತ್ತೆ. ಸೊ ಎಲ್ಲ ಪ್ರತಿಯೊಂದು ಐಟಮ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಸೊ ಪಾತ್ರೆ ಸ್ಟ್ಯಾಂಡು ಸ್ವಲ್ಪ ಲೇಟ್ ಆಗುತ್ತೆ ವಾಶ್ ಮಾಡಿ ಎಲ್ಲ ಒರೆಸೋ ಅಷ್ಟೊತ್ತಿಗೆ. ಸೊ ಚಿಕ್ಕ ಚಿಕ್ಕದಾಗೆಲ್ಲ ಇರುತ್ತಲ್ವ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ತೊಗೊಳುತ್ತೆ. ಸೊ ಹಂಗಾಗ್ಬಿಟ್ಟು ಮೇಲೆ ಎಲ್ಲ ನಾನು ಧೂಳ ಕಡ್ಕೊಬಿಟ್ಟು ಫಸ್ಟು ಪಾತ್ರೆ ಸ್ಟ್ಯಾಂಡನ್ನ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಪಾಪು ಎದ್ದೇಳೋ ಅಷ್ಟೊತ್ತಿಗೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ ಫಾಸ್ಟಾಗಿ. ಸೊ ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇನ್ನೂ ಸ್ವಲ್ಪ ಬಾಕ್ಸ್ ಎಲ್ಲ ಇದೆ ತೊಳೆಯೋದೆಲ್ಲನೂ. ಸೊ ಎಲ್ಲನೂ ವಾಶ್ ಮಾಡ್ಕೊಳ್ಬೇಕು. ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಲಾಸ್ಟಲ್ಲಿ ಬಾಕ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆಲ್ಲ ಕ್ಲೀನಾಗಿ ಜೋಡಿಸೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ನಾನು ಏನು ಪಾತ್ರೆ ಏನೂ ವಾಶ್ ಮಾಡೋಕ್ಕೆ ಹೋಗಿಲ್ಲ. ಫಸ್ಟಿಗೆ ನಾನು ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಕಿಚನ್ ಮಾತ್ರ ನಾನು ಫಸ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಲು ರೂಮೆಲ್ಲ ಇದೆ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಕಿಚನ್ ಬೇಗ ಕ್ಲೀನ್ ಆಗಿಬಿಟ್ರೆ ಸೊ ಅದು ಪಾಪು ಆಟಾಡಬೇಕಾದ್ರೇ ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡ್ಕೋಬೋದು ಅವ್ನು ಆಟಾಡೋಕ್ಕೆ ಬಿಟ್ಬಿಟ್ಟು. ಸೊ ಅವಾಗ ಏನು ಅವನು ತೊಂದರೆ ಕೊಡೋಲ್ಲ. ಸೊ ಕಿಚನ್ ಐಟಮ್ ಅಂದರೆ ಸ್ವಲ್ಪ ಐಟಮ್ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕೆಳಗೆಲ್ಲ ಇಟ್ಬಿಟ್ಟು ಮಾಡ್ಕೊಳ್ಬೇಕಲ್ಲ. ಸೊ ಅವಾಗ ಅವನಿಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ನನಗೆ. ಅವನು ಎಲ್ಲ ತೊಗೊಂಡು ಆಟಾಡ್ತಾ ಇರ್ತಾನೆ. ಸೊ ಹಂಗಾಗ್ಬಿಟ್ಟು ಅವನು ಮಲಗಿಸ್ಬಿಟ್ಟಿದ್ದೀನಿ. ಮಲಗಿಸ್ಕೊಂಡು ಎಲ್ಲ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಎಲ್ಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಸೊ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನಿಲ್ಲಿ ಮತ್ತು ಇಲ್ಲಿ ಗೋಡೆ ಎಲ್ಲ ಸಹ ಡೈಲಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಎಣ್ಣೆ ಐಟಮ್ ಎಲ್ಲ ಸಿಡ್ದಿರುತ್ತಲ್ವ. ಸೊ ಹಂಗಾಗ್ಬಿಟ್ಟು ಅದಕ್ಕೆ ಸೋಪ್ ಹಾಕ್ಬಿಟ್ಟು ಒಂದು ಸಲ ಎಲ್ಲ ಬ್ರಷಲ್ಲೆಲ್ಲ ತಿಕ್ಬಿಟ್ಟು ಮತ್ತು ಇನ್ನೊಂದು ಸಲ ಒದ್ದೆ ಬಟ್ಟೆಯಲ್ಲಿ ಸ್ವಲ್ಪ ಕ್ಲೀನಾಗೆಲ್ಲ ಒರೆಸ್ಕೊತಾ ಇದ್ದೀನಿ ಈ ಥರ. ಸೊ ಈ ಥರ ಎಲ್ಲ ಫುಲ್ಲಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಗ್ಯಾಸನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು.
ಸೊ ಮೇಲೆಯಿಂದನೂ ಸಮೇತನೂ ಎಲ್ಲ ಸಿಡ್ದಿರುತ್ತಲ್ವ, ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಚೇರ್ ಹಾಕ್ಕೊಂಡು ಮೇಲೆಗಡೆಯಿಂದನೂ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಸೊ ಇವಾಗ ಗ್ಲಾಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ಟವ್ ಬಂದುಬಿಟ್ಟು ಗ್ಲಾಸಿಂದ ಆಗಿರೋದ್ರಿಂದ ನಾವು ಬ್ರಷೆಲ್ಲ ಹಾಕ್ಬಿಟ್ಟು ತಿಕ್ಕೋದಕ್ಕಾಗೋದಿಲ್ಲ ಇದರಲ್ಲಿ. ಸೊ ಸಾಫ್ಟ್ ಇರೋಂಥ ಬಟ್ಟೆನೆಲ್ಲನೇ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಇದೇನು ಸ್ಟ್ಯಾಂಡ್ ಇದೆಯಲ್ವ ಸ್ಟೀಲಿಂದು, ಅಲ್ಲಿ ಮಾತ್ರ ಬ್ರಷ್ ಹಾಕ್ಬಿಟ್ಟು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಉಜ್ಕೊಳ್ಬೋದು, ಅದು ಏನಾಗಲ್ಲ. ಸೊ ಅದು ಏನಾದರೂ ಕಲೆ ಬಿದ್ದಿರುತ್ತಲ್ವ, ಅದೆಲ್ಲ ಸ್ವಲ್ಪ ಸ್ಟೀಲಿನ ಬ್ರಷ್ ಬರುತ್ತಲ್ವ, ಸೊ ಅದರಿಂದ ವಾಶ್ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ. ಸೊ ಈ ಗ್ಲಾಸಿಗೆಲ್ಲನೂ ಆ ಥರ ಬ್ರಷ್ ಎಲ್ಲ ಯೂಸ್ ಮಾಡೋ ಥರ ಇಲ್ಲ. ಸೊ ಆ ಥರ ಬ್ರಷ್ ಏನಾದರೂ ಯೂಸ್ ಮಾಡಿದ್ರೆ ಸೊ ಎಲ್ಲ ಸ್ಕ್ರಾಚಸ್ ಆಗುತ್ತೆ. ಸೊ ಯಾರು ಯೂಸ್ ಮಾಡಬೇಡಿ ಆ ಥರ. ಸೊ ಸಾಫ್ಟ್ ಇರೋಂಥ ಬಟ್ಟೆ ಎಲ್ಲ ಒರೆಸ್ಕೊಳ್ಳಿ, ಕ್ಲೀನ್ ಆಗುತ್ತೆ ಎಲ್ಲನೂ. ಸೊ ಗ್ಯಾಸ್ ಎಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಪಾತ್ರೆ ನಾನು ಸಿಂಕಲ್ಲಿ ಹಾಕಿದ್ದೀನಿ. ಎಲ್ಲ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಐಟಮ್ ಎಲ್ಲ ತೆಗೆದ್ಬಿಟ್ಟು ಅದೆಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಿಂಕಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಇದೆಲ್ಲ ಕ್ಲಿಯರ್ ಆಯಿತು. ಸೊ ಗ್ಯಾಸ್ ಇರೋಂಥ ಪ್ಲೇಸಲ್ಲಿ ಸ್ವಲ್ಪ ಎಲ್ಲ ವಾಶ್ ಮಾಡ್ಕೊಂಡಾಯಿತು. ಮೇಲೆಗಡೆ ಐಟಮನ್ನು ಸೊ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಐಟಮ್ ಎಲ್ಲ ತೆಗೆದ್ಬಿಟ್ಟು. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಸೊ ಇವಾಗ ವಾಶ್ ಮಾಡಿಬಿಟ್ಟು ಎಲ್ಲನೂ ಐಟಮ್ ಹಾಕ್ಬಿಟ್ಟು ಜೋಡಿಸ್ಬಿಟ್ಟು ಇಟ್ಕೊಳ್ಬೇಕು. ಸೊ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಸಾಯಂಕಾಲ 4 o'clock ಆಗಿತ್ತು. ಸೊ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದಿದ್ದರು. ಸೊ ಮೊನ್ನೆಯವರು ಟಿ ವಿ ಬುಕ್ ಮಾಡಿಬಿಟ್ಟು ಬಂದಿದ್ದಲ್ಲ, ಅವರು ಫಿಟ್ಟಿಂಗ್ ಅವರು ಬಂದಿದ್ದರು. ಬೆಳಿಗ್ಗೆ ಬಂದುಬಿಟ್ಟು ಟಿ ವಿ ಡೆಲಿವರಿ ಮಾಡಿಬಿಟ್ಟು ಹೋಗಿದ್ದರು. ಸೊ ಈವ್ನಿಂಗ್ ಅಷ್ಟೊತ್ತಿಗೆ ಅವರು ಫಿಟ್ಟಿಂಗ್ ಅವರು ಬಂದಿದ್ದರು. ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು. ಸೊ ಇದು ಫಿಟ್ಟಿಂಗ್ ಎಲ್ಲ ಇತ್ತಲ್ಲ, ನನಗೆ ಗೊತ್ತಾಗಲ್ಲ ಯಾವ ರೀತಿ ಎಲ್ಲಿ ಫಿಟ್ ಮಾಡೋದು ಅಂತ ಹೇಳ್ಬಿಟ್ಟು, ಹಂಗಾಗಿ ಅವರು ಟಿ ವಿನ ಫಿಟ್ ಮಾಡ್ತಾಯಿದ್ರು. ಸೊ ನನ್ನ ಮಗಳೂ ಬಂದಿದ್ಲಲ್ವ, ಅವಳದು ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು. ಸೊ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅವಳನ್ನ ರೆಡಿ ಮಾಡಿದ್ದೆ. ಸೊ ನಮ್ಮ ಮನೇಲಿ ಫಸ್ಟಿಗೆ ಇದ್ದಿದ್ದು ಟಿ ವಿ ಇದು. ಸೊ ಚಿಕ್ಕ ಮಕ್ಕಳಿದ್ರಲ್ವ, ಸೊ ಹಂಗಾಗ್ಬಿಟ್ಟು ನಮಗೆ ತೊಗೊಳಕ್ಕಾಗಿಲ್ಲ. ಸೊ ಇವಾಗ ಅದು ನಮಗೆ ಕಾಲ ಕೂಡ ಬಂದಿದೆ. ಸೊ ಅದಕ್ಕೆ ಇವಾಗ ಈ ಥರ 50 ಇಂಚಿನ ಟಿ ವಿಯನ್ನು ತೊಗೊಂಡಿದ್ದೀವಿ, 55 ಅಂತೆ. ಸೊ ನೆಕ್ಸ್ಟ್ ಹಂಗೆ ಹೋಮ್ ಥಿಯೇಟ್ರನ್ನ ತೊಗೊಂಡ್ವಿ. ಸೊ ಹೋಮ್ ಥಿಯೇಟ್ರ್ ಬಂದ್ಬಿಟ್ಟು ಸೋನಿ ಕಂಪ್ನಿದು. ಇದೊಂದು 2 ಸ್ಪೀಕರ್ ಬಾಕ್ಸ್ ಇದೆ. ಟಿ ವಿ ಬಂದುಬಿಟ್ಟು LG ಕಂಪ್ನಿದು. ಓಕೆ ಗೈಸ್, ನಾನು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರೋಷ್ಟೊತ್ತಿಗೆ ಸೊ ಹೋಮ್ ಥಿಯೇಟ್ರೂ ಫಿಟ್ ಆಗಿತ್ತು. ಅವರು ಫಿಟ್ಟಿಂಗ್ ಅವರು ಬಂದಿದ್ರಂತೆ. ಸೊ ನಾನು ಬಿಟ್ಟು ಬರೋಷ್ಟೊತ್ತಿಗೆ ಅವರು ಫಿಟ್ ಮಾಡಿಬಿಟ್ಟು ಹೋಗಿದ್ರು, ಅವ್ರ ಕಂಪ್ನಿ ಕಡೆಯಿಂದ ಬಂದಿದ್ದರು. ಸೊ ಫೈನಲಿ ಇವಾಗ ಟಿ ವಿನೂ ಮತ್ತು ಹೋಮ್ ಥಿಯೇಟ್ರ್ ಎರಡೂ ಫಿಟ್ ಆಗಿದೆ. ಸೊ ನಮ್ಮ ಮನೆಯವರು ಅದಕ್ಕೆಲ್ಲ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಸೆಟ್ ಮಾಡ್ಕೊಳ್ತಾಯಿದ್ರು ಅವರು. ಮತ್ತು ನೆಕ್ಸ್ಟು ಹೋಗಬೇಕು 6:30ಗೆ ನನ್ನ ಮಗಳನ್ನ ಕರ್ಕೊಬರೋದಕ್ಕೆ. ಸೊ ಲೇಟಾಗಿ ಮಳೆನೂ ಬರ್ತಾಯಿದೆ. ಸೊ ನಮ್ಮ ಮನೆಯವರು ಇದ್ದಾರಲ್ಲ, ರಿಟರ್ನ್ ಅವ್ರು ಕರ್ಕೊಬರ್ತಾರೆ. ಸೊ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಇದೆ, ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಅವ್ರು ಫಿಟ್ ಮಾಡಿಬಿಟ್ಟು ಹೋದ್ರೆಲ್ಲ ಫುಲ್ಲೆಲ್ಲ ಮನೆಯೆಲ್ಲ ಫುಲ್ಲೆಲ್ಲ ಪ್ಲೈವುಡ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಗಲೀಜಾಗಿತ್ತು. ಅದಕ್ಕೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.